ಇಂಟ್ರೆಸ್ಟ್ ಇಲ್ಲ, 10 ಜನ ಬಾಯ್ ಫ್ರೆಂಡ್ಸ್ ಆಯಿತು ಚೇಂಜ್ ಮಾಡಿ, 10 ಜನ ಗರ್ಲ್ ಫ್ರೆಂಡ್ಸ್ ಆಯಿತು, ಎಲ್ಲ ಬದಲಾಯಿಸಾಯಿತು, ದೇಹ ಗಲೀಜಾಯಿತು, ಮನಸ್ಸು ಗಲೀಜಾಯಿತು, ಜೇಬು ಖಾಲಿ ಆಯಿತು, 40 ವರ್ಷಕ್ಕೆ 30 ವರ್ಷಕ್ಕೆಲ್ಲ ಮುದುಕರಾಗಿ ಆಯಿತು. ಆಮೇಲೆ ಬರ್ತಾರೆ ಯೋಗ ಕಲಿಯೋಣ, ಪ್ರಾಣಾಯಾಮ ಕಲಿಯೋಣ ಅಂತ. ಜೀವನದಲ್ಲಿ ಚಿಕ್ಕ ವಯಸ್ಸಿಂದ ಕಲಿಬೇಕಾದನ್ನ, ಪಡಿಬೇಕಾದನ್ನ, ಎಲ್ಲರ ಆಶೀರ್ವಾದ ಪಡೆದು, ಎಲ್ಲರ ಗೈಡೆನ್ಸ್ ಪಡೆದು ಬೆಳೆಯೋದನ್ನು ಬಿಟ್ಟು ಎಲ್ಲವನ್ನ ಬಿಟ್ಟು ಹೋಗ್ತೀನಿ ಅಂತ ಹೊರಟರು, ಖಾಲಿ ಮಾಡಿಕೊಂಡ್ರು, ಡ್ರಗ್ ಅಡಿಕ್ಟ್ಸ್ ಆದರು, ಆಲ್ಕೋಹಾಲಿಕ್ ಅಡಿಕ್ಟ್ಸ್ ಆದರು. ನನ್ನ ಜೀವನ ಹಿಂಗಾಯಿತು, ಆ ಹುಡುಗ ನನ್ನ ಕೈ ಕೊಟ್ಟ, ಈ ಹುಡುಗಿ ನನ್ನ ಕೈ ಕೊಟ್ಟಲು, ಹತ್ಕೊಳ್ಳೋಕ್ಕೆ ದುಡ್ಡು ಕೊಟ್ಟು ಹೋಗಿ ಅಳ್ತಾರೆ. ನಮ್ಮ ಭಾರತದಲ್ಲಿ ಆ ಪ್ರಾಬ್ಲಮ್ ಇಲ್ಲ. ಪಕ್ಕದ ಮನೆ ಜೈಮ್ನವ್ರು ಸಾಕು ನಮಗೆ ಅಂತ ಹೇಳ್ತಿರ್ತೀನಿ. ಪಕ್ಕದ ಮನೆ ಜೈಮ್ನವರೇ ತುಂಬ ಕೆಲ್ಸವಾ ಅಂದರೆ ಅವ್ರು ಹೇಳ್ತಾರೆ, ಏನಿಲ್ಲಪ್ಪ ಪರವಾಗಿಲ್ಲ ಹೇಳಿ ಅಂತ. ನೋಡಿ ಹಿಂಗೆ, ನೋಡಿ ಹಿಂಗಾಯ್ತು, ನಮ್ಮ ಯಜಮಾನ್ರು ಹಿಂಗೆ, ನಮ್ಮ ಅತ್ತೆ ಹಿಂಗೆ, ನಾದ್ನಿ, ಅಯ್ಯೋ ನಮ್ಮ ಮನೇಲೂ ಹಾಗೆ ಬಿಡಿ, ಇವ್ರಿಗೆ ಸಮಾಧಾನ ಆಯಿತು, ಸಮಾನ ದುಃಖ. ಅದು ಹೆಂಗೆ ಅಂತಂದ್ರೆ ಒಂದು ರೀತಿ ಹೈ ಸ್ಪೀಡ್ ಡಾಟಾ ಶೇರಿಂಗ್. ಆಮೇಲೆ ಅಲ್ಲಿಗೆ ಸಮಾಧಾನ ಆಗೋಯ್ತು, ಅಯ್ಯೋ ಯಜಮಾನ್ರು ಬರ್ತಾರೆ, ಕಾಫಿ ಮಾಡಬೇಕು, ಹೊರಟೋಗ್ತಾರೆ. ಯಾವ ರೀತಿ ಆಚರಣೆ ಒಳ್ಳೇದು ಅಂತ ನೀವು ಹೇಳ್ತೀರಿ? ಯಾವ ರೀತಿ ಆಚರಿಸಬೇಕು? ಧರ್ಮಾಚರಣೆ ಆಗಿರ್ಬೋದು ಅಥವಾ ಈ ರೀತಿ ಆಚರಣೆಗಳಾಗಿರ್ಬೋದು? ನೋಡಿ, ನಾವು ಯಾವುದೇ ಒಂದು ಶುಭಾರಂಭವನ್ನ ಸೂರ್ಯೋದಯದೊಂದಿಗೆ ಶುರು ಮಾಡ್ತೀವಿ. ಪೂರ್ವಕ್ಕೆ ತಿರ್ಕೊಂಡು ನಮಸ್ಕಾರ ಮಾಡಿಯೇ ನಮ್ಮ ದಿನವನ್ನು ಶುರು ಮಾಡೋದು, ಪೂಜೆ ಶುರು ಮಾಡೋದು, ಶುಭ ಕಾರ್ಯಗಳು ಶುರು ಮಾಡೋದು. ಬೆಳಗ್ಗೆದ್ದು ಸೂರ್ಯನ ಕಿರಣವನ್ನು ನೋಡಿ ಯೋಗಾಭ್ಯಾಸ ಮಾಡಿ, ಪ್ರಾಣಾಯಾಮ ಮಾಡಿ, ದೇವ್ರ ಪೂಜೆ ಮಾಡಿ, ನಿಮ್ಮ ಕುಲದೇವ್ರ ಪೂಜೆ ಮಾಡಿ, ತಂದೆ ತಾಯಿಗೆ ನಮಸ್ಕಾರ ಮಾಡಿ, ದೇವಸ್ಥಾನಕ್ಕೆ ಹೋಗಿ, ಮಠ ಮಂದಿರಗಳಿಗೆ ಹೋಗಿ ಸೇವಾ ಕಾರ್ಯ ಮಾಡಿ, ಅಥವಾ ಗಿಡಗಳನ್ನು ಇವತ್ತು ಈ ಸಲ ನಾವು ಸರಿ ಕ್ಯಾಲೆಂಡರ್ ನ್ಯೂ ಇಯರ್ ಎಲ್ಲ ಆಚರಿಸಲೇಬೇಕು, ಹುಚ್ಚು ಏನು ಮಾಡೋದು, ನಮ್ಮ ಇದರಲ್ಲಿ ನಮ್ಮ ಅಪಾರ್ಟ್ಮೆಂಟಲ್ಲಿ ಎಲ್ಲರೂ ಮಾಡ್ತಾ ಇದ್ದಾರೆ, ನಾವೇನು ಮಾಡೋದು ಅಂದರೆ ಅವ್ರಿಗೆ ಹೇಳಿ, ಬರೀ ಸುಮ್ಮನೆ ಹಿಂಗೆ ಕುಡಿದು ಬೀಳೋ ಬದಲು ನಾವೆಲ್ಲ ಮರ ಗಿಡಗಳು ನೆಡೋಣ, ಪ್ರಕೃತಿಯನ್ನು ಇದು ಮಾಡೋಣ, ಈ ವರ್ಷ ಪ್ಲಾಸ್ಟಿಕ್ ಫ್ರೀ ಇಯರ್ ಮಾಡೋಣ, ನಮ್ಮ ಕ್ಯಾಂಪಸ್ನ ಪ್ಲಾಸ್ಟಿಕ್ ಫ್ರೀ ಕ್ಯಾಂಪಸ್ ಮಾಡೋಣ. ಈ ಥರ ಹೊಸ ರೆಸಲ್ಯೂಷನ್ಸ್ ಮಾಡ್ಕೊಳ್ಳೋಕೆ ಏನೂ ತೊಂದರೆ ಇಲ್ಲ. ಆದರೆ ಕುಡಿದು ಬಿದ್ದು ಮೋರಿನಲ್ಲಿ ಬಿದ್ದು ಪೊಲೀಸ್ಗೆ ಹೊದಿಸ್ಕೊಳ್ಳೋದು ಇದು ಬೇಕಾ ಅಂತ ನಾನು ಹೇಳೋದು. ಹಾಗಾಗಿ ಒಂದು ಆ ಮಟ್ಟದ ಒಂದು ವಿವೇಕ ನಮಗೆ ಬೇಕಾಗತ್ತೆ. ಇನ್ನೊಂದು, ಈ ಮೆಕಾಲೆ ಶಿಕ್ಷಣ ನೀತಿಯ ವಿಚಾರವಾಗಿ ನೀವು ಮಾತಾಡ್ತಾ ಇದ್ರಿ. ಸೊ ಈ ಮೆಕಾಲೆ ಶಿಕ್ಷಣ ನೀತಿ ಈಗ ಮತ್ತೆ ಚರ್ಚೆಗೆ ಬಂದಿರೋದ್ರಿಂದ ನಾನೊಂದು ಪ್ರಶ್ನೆಯನ್ನು ಮಾಡ್ತೀನಿ. ಭಗವದ್ಗೀತೆಯ ವಿಚಾರವಾಗಿ ಸಿಕ್ಕಾಪಟ್ಟೆ ಚರ್ಚೆಗಳಾಗುತ್ತೆ. ಮೊನ್ನೆಷ್ಟು ಈ ಬಗ್ಗೆ ಚರ್ಚೆ ಆಗಿತ್ತು. ಭಗವದ್ಗೀತೆಯನ್ನು ನಮ್ಮ ಪಠ್ಯಗಳಲ್ಲಿ ಅಳವಡಿಸಬೇಕು ಅನ್ನುವಂತಹ ಚರ್ಚೆಗಳೆಲ್ಲವೂ ಬಂದಾಗ ನೀವು ಮನುವಾದಿಗಳು, ನೀವು ಮನುಸ್ಮೃತಿಯನ್ನು ಫಾಲೋ ಮಾಡ್ತೀರಿ, ಹೀಗಾಗಿ ಭಗವದ್ಗೀತೆಯನ್ನು ಪಠ್ಯದಲ್ಲಿ ಅಳವಡಿಸಿ ಅಂತ ಹೇಳ್ತೀರಿ. ಭಗವದ್ಗೀತೆ ಬೇಕಾಗಿಲ್ಲ, ಹಾಗೆ ಹೀಗೆ ಚರ್ಚೆಗಳು ಬರುತ್ತೆ. ಸೊ ಭಗವದ್ಗೀತೆಯನ್ನು ಪಠ್ಯದಲ್ಲಿ ಅಳವಡಿಸ್ಬೇಕಾ ಬೇಡವಾ? ಅದರ ಅಗತ್ಯ ಎಷ್ಟಿದೆ? ಈ ಬಗ್ಗೆ ನೀವು ಏನು ಹೇಳ್ತೀರಿ ಅಂತ? ನೋಡಿ, ಭಗವದ್ಗೀತೆ ಅಳವಡಿಸಿದ್ರೆ ನಾವು ಈ ಥರ ಹುಚ್ಚಾಟಕ್ಕೆ ಇಳಿತಾನೇ ಇರಲಿಲ್ಲ. ಯಾಕೆಂದರೆ ಭಗವದ್ಗೀತೆ ಸೆಲ್ಫ್ ಇಮೇಜ್ ಬಗ್ಗೆ ಹೇಳ್ತಾನೆ. ಭಗವದ್ಗೀತೆಯಲ್ಲಿ ಕೃಷ್ಣ, ನಾನು ಯಾರು, ನನ್ನ ಕರ್ತವ್ಯ ಏನು, ನನ್ನ ಜವಾಬ್ದಾರಿ ಏನು. ಈಗ ಸ್ವಾತಂತ್ರ್ಯ ಅಂದರೆ ಫ್ರೀಡಮ್ ಇಸ್ ರೆಸ್ಪಾನ್ಸಿಬಿಲಿಟಿ, ಫ್ರೀ ವಿಲ್ ಅಲ್ಲ. ಸೊ ಭಗವದ್ಗೀತೆ ನೋಡಿ, ನಾವು ಭಗವದ್ಗೀತೆನ ಯಾಕೆ ವಿರೋಧಿಸ್ತಾ ಇದ್ದೀವಿ ಅರ್ಥನೇ ಆಗ್ತಿಲ್ಲ. ಭಗವದ್ಗೀತೆ ಓದದೇ ಇರೋರೇ ವಿರೋಧಿಸೋದು. ಭಗವದ್ಗೀತೆಯಲ್ಲಿ ಉದ್ಧರೇದ ಆತ್ಮಾನಂ ಆತ್ಮಾನಂ ಅವಸಾದೀಯೇತು, ನಿನ್ನ ನೀನೇ ಉದ್ಧಾರ ಮಾಡ್ಕೋ, ಆ ಕೀಳರಿಮೆ ಬೇಡ, ನಿನಗೆ ನೀನೇ ಬಂದು ನಿನಗೆ ನೀನೇ ರಿಪು, ಕಷ್ಟಪಡು, ಯೋಗಸ್ಥ ಕುರುಕರ್ಮಾಣಿ, ಕರ್ಮಯೋಗ ಮಾಡು, ಕರ್ತವ್ಯವನ್ನು ಮಾಡು, ದೇಶಹಿತವನ್ನು ಸಾಧಿಸು, ನಾನು ನನ್ನಿಷ್ಟ ಅಂತ ಇರಬೇಡ, ಮೋಹವನ್ನು ಬಿಟ್ಟು ಕರ್ತವ್ಯೇಕ ದೃಷ್ಟಿಯಿಂದ ಕೆಲಸ ಮಾಡು, ಪರಹಿತ ಚಿಂತಕನಾಗು, ಸಮಷ್ಟಿಯ ಹಿತವನ್ನು ಚಿಂತಿಸು. ಇದೆಲ್ಲ ಬೇಡವಾ ನಮಗೆ? ಸುಖ ದುಃಖದಲ್ಲಿ ಸಮವಾಗಿರು, ಲಾಭಾಲಾಭಗಳಲ್ಲಿ ಸಮವಾಗಿರು, ನಿಂದಾಸ್ತುತಿಗಳಲ್ಲಿ ಸಮವಾಗಿರು. ಇದು ಯಾರಿಗೆ ಬೇಡ? ಹಿಂದೂಗಳಿಗೆ ಬೇಡವಾ, ಕ್ರಿಶ್ಚಿಯನ್ಸ್ಗೆ ಬೇಡವಾ, ಮುಸ್ಲಿಮ್ಸ್ಗೆ ಬೇಡವಾ, ಜೈನರಿಗೆ ಬೇಡವಾ, ಬೌದ್ಧರಿಗೆ ಬೇಡವಾ, ಸಿಖ್ಖರಿಗೆ ಬೇಡ, ಎಲ್ಲರಿಗೂ ಬೇಕು. ಮನುಷ್ಯ ಮಾತ್ರ ಆದಂಥವ್ರಿಗೆ ನಮಗೆ ಸುಖ ದುಃಖ ಬಂದು ಹೋಗ್ತಾ ಇರುತ್ತೆ, ಲಾಭ ನಷ್ಟಗಳು ಬಂದು ಹೋಗ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ಹೇಗಿರಬೇಕು ಅಂತ ನಮ್ಮನ್ನು ಟ್ರೈನ್ ಮಾಡ್ತಾನೆ ಶ್ರೀಕೃಷ್ಣ. ಹಾಗಾಗಿ ಜೀವನವನ್ನು ಭಗವದ್ಗೀತೆಯಿಂದ ಪ್ರಾರಂಭ ಮಾಡಬೇಕು ಅಂತ ನಮ್ಮ ಸಂಪ್ರದಾಯ ಹೇಳುತ್ತೆ. ಹಾಗಾಗಿ ಮನುವಾದ ಅಂತ ಹೇಳ್ತಾ ಇಲ್ಲ, ತೋರಿಸ್ಲಿ ಮನುಸ್ಮೃತಿಯ ಒಂದೇ ಒಂದು ವಾಕ್ಯ ಸರಿಯಾಗಿ ಹೇಳಲಿ ಇವರು. ನನ್ನ ಹತ್ರ ಮನುಸ್ಮೃತಿ ನಮ್ಮ ಮನೇಲಿ ಇಟ್ಕೊಂಡಿದ್ದೀನಿ, ಅವ್ರ ಜೊತೆ ಮಾತಾಡ್ತೀನಿ ನಾನು. ಅಂದರೆ ಏನೂ ಓದದೆ ಒಂದು ಅದನ್ನು ಬೈಯೋದಿದೆಯಲ್ಲ, ಸ್ಪಿಟ್ ಆ್ಯಂಡ್ ರನ್ ಕೇಸ್ ಅಂತ ಹೇಳ್ತಿರ್ತಾರೆ ಒಬ್ಬರು, ಆ ಥರ ಉಗಿದ್ಬಿಟ್ಟು ಹೊಟ್ಟೋಗ್ಬಿಡೋದು. ಅವ್ರಿಗೆ ಸಮರ್ಥಿಸ್ಕೊಳ್ಳೋಕೆ ಅವ್ರ ಹತ್ರ ಏನೂ ಇರೋದಿಲ್ಲ. ಭಗವದ್ಗೀತೆಯನ್ನು ಓದದೆ ಅದರಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋದೆ, ಯಾಕೆ ಕೃಷ್ಣ ಹೇಳ್ದ ಅಂತ ಗೊತ್ತಿಲ್ಲದೆ ಅದನ್ನು ಬಾಯಿಗೆ ಬಂದಂಗೆ ಬೈಯೋದಿದೆಯಲ್ಲ, ಇದು ದೇಶದ್ರೋಹ ಅಂತಲೇ ಹೇಳ್ತೀನಿ. ಧರ್ಮದ್ರೋಹ ಅಷ್ಟೇ ಅಲ್ಲ, ದೇಶದ್ರೋಹ. ದಯವಿಟ್ಟು ಇಂಥ ಹುಚ್ಚು ನ್ಯಾರೇಟಿವ್ಸ್ಗೆ ಬೀಳಬೇಡಿ. ಭಗವದ್ಗೀತೆ ಸಾರ್ವಕಾಲಿಕವಾದಂಥ ಒಂದು ಗ್ರಂಥ. ಅಂಥ ಭಗವದ್ಗೀತೆ ವಿವೇಕಾನಂದರನ್ನು ನಿರ್ಮಾಣ ಮಾಡ್ತು, ಚಾಣಕ್ಯನನ್ನು ನಿರ್ಮಾಣ ಮಾಡ್ತು, ಮಹಾತ್ಮರನ್ನು ನಿರ್ಮಾಣ ಮಾಡ್ತು. ಹಾಗಾಗಿ ಅಂದಿಗೂ ಇಂದಿಗೂ ಮುಂದೆಂದಿಗೂ ತುಂಬ ಪ್ರಸ್ತುತವಾದ ಗ್ರಂಥ ಅಂದರೆ ಪಠ್ಯ ಅಂತಂದರೆ ಭಗವದ್ಗೀತೆ. ಮೊನ್ನೆ ಕುಮಾರಸ್ವಾಮಿ ಅವರು ಧರ್ಮೇಂದ್ರ ಪ್ರಧಾನ್ ಅವರಿಗೆ ಒಂದು ಪತ್ರ ಬರೀತಾರೆ. ಈಗಿನ ಪಠ್ಯದಲ್ಲಿ ಭಗವದ್ಗೀತೆಯನ್ನು ಅಳವಡಿಸೋದು ತುಂಬ ಮುಖ್ಯವಾಗಿದೆ, ಅವಶ್ಯವಾಗಿದೆ, ಇದ್ರ ಬಗ್ಗೆ ಗಮನ ಹರಿಸಬೇಕು ಅಂತ ಹೇಳಿ. ಇದಕ್ಕೆ ಸಿದ್ದರಾಮಯ್ಯ ಅವರು ರಿಯಾಕ್ಟ್ ಮಾಡ್ತಾರೆ. ನಮ್ಮದು ಜಾತ್ಯತೀತ ರಾಷ್ಟ್ರ, ಧರ್ಮಾಧಾರಿತ ಶಿಕ್ಷಣವನ್ನು ಕೊಡಬಾರ್ದು ಅಂತ ಹೇಳ್ತಾರೆ.
ಭಗವದ್ಗೀತೆಯ ವಿಚಾರವಾಗಿ ಅವರ ಈ ರೀತಿಯ ಒಂದು ನಿಲುವನ್ನ ಅಥವಾ ಅವರ ಈ ರೀತಿಯ ಒಂದು ಹೇಳಿಕೆಯನ್ನ ನೀವು ಯಾವ ರೀತಿ ನೋಡ್ತೀರಿ? ಸಂಬಂಧವೇ ಇಲ್ಲ. ಜಾತಿಗೂ ಭಗವದ್ಗೀತೆಗೆ ಏನು ಸಂಬಂಧ? ನಾನು ಇಡೀ ಕರ್ನಾಟಕದ ಎಲ್ಲರ ಮುಖ್ಯಮಂತ್ರಿ, ನಾನು ಎಲ್ಲರ ಭಾವನೆಗೂ ಗೌರವಿಸ್ತೇನೆ ಅನ್ನೋ ಭಾವನೆ ಇದ್ದಿದ್ರೆ ಬಹುಶಃ ಹಂಗೆ ಹೇಳ್ತಾ ಇರಲಿಲ್ಲ. ಯಾರೋ ಒಂದು ವರ್ಗವನ್ನು ಅಪೀಸ್ ಮಾಡೋ ಅನಿವಾರ್ಯತೆ ಅವ್ರ ಪಾರ್ಟಿನಲ್ಲಿ ಅವ್ರಿಗಿದೆ. ಅದಕ್ಕಾಗಿ ಈ ಥರ ಮಾತಾಡಬೇಕು ಅಂತ ಟ್ರೈನಿಂಗ್ ಆಗಿದೆ ಅನ್ಸುತ್ತೆ, ವಿತ್ ಡ್ಯೂ ರೆಸ್ಪೆಕ್ಟ್. ಬಟ್ ತುಂಬ ದುಃಖ ಆಗುತ್ತೆ, ಯಾಕೆಂದ್ರೆ ನಾನು ಕನ್ನಡಿಗಳು, ನಮ್ಮೆಲ್ಲರ ಭಾವನೆಗೂ ಗೌರವ ಕೊಡಲಿ. ನಾವೆಲ್ಲರೂ ಓಟ್ ಹಾಕಿಲ್ವಾ? ನಾವು ಇದೇ ಈ ರಾಜ್ಯದಲ್ಲಿ ಹುಟ್ಟಿಲ್ವಾ? ಎಲ್ಲರ ಹಿತಚಿಂತನೆ ಮಾಡಬೇಕು ಒಬ್ಬ ನಾಯಕ. ಯಾರೋ ಒಬ್ಬರ ಪರವಾಗಿ ಯಾವತ್ತೂ ಮಾತಾಡಬಾರ್ದು. ಮೊನ್ನೆ ಪುಟಿನ್ ಅವರು ಬಂದಾಗ ರಷ್ಯನ್ ಭಾಷೆಯಲ್ಲಿ ಅದನ್ನ ಭಗವದ್ಗೀತೆನ ಭಾಷಾಂತರ ಮಾಡಿ ಪ್ರಧಾನಿ ಮೋದಿ ಅವರು ಪುಟಿನ್ ಅವ್ರಿಗೆ ಒಂದು ಪ್ರತಿ ಕೊಟ್ಟರು, ಭಗವದ್ಗೀತೆ ಇದನ್ನು ಓದಿ ಅಂತ ಹೇಳಿ. ಅಲ್ಲಿ ಬೇಕಾಗಿರುವಂತಹ ಭಗವದ್ಗೀತೆ ಇಲ್ಲಿ ಏಕೆ ಬೇಡವಾಯಿತು ಅನ್ನುವಂಥ ಪ್ರಶ್ನೆಯೂ ಕೂಡ ಇದೆ. ಬೇಡವಾಗಿಲ್ಲ. ಈ ಅದೇ ಹೇಳಿಲ್ವಾ, ಪೊಲಿಟಿಕಲ್ ನ್ಯಾರೇಟಿವ್ಸು, ವೋಟ್ ಬ್ಯಾಂಕ್ ಪಾಲಿಸಿ ಅಂತಿದೆಯಲ್ಲ ಇವ್ರದ್ದು. ಸೊ ನಾನು ವೋಟ್ ಹಾಕೋರಿಗೆ ಬೇಜಾರಾಗ್ಬಿಟ್ರೆ ನಾಳೆ ವೋಟ್ ಹಾಕದಿದ್ರೆ ಅಂತ ಯೋಚನೆ. ಆ ವೋಟ್ ಹಾಕೋರು ಎಲ್ಲಿಂದಾದ್ರೂ ಬರಲಿ, ಬಾಂಗ್ಲಾದೇಶಿಂದಾದ್ರೂ ಬರಲಿ, ಪಾಕಿಸ್ತಾನದಾದ್ರೂ ಬರಲಿ, ಇವ್ರು ವೋಟ್ ಬೀಳಬೇಕಷ್ಟೇ. ದೇಶ ಹಾಳಾಗ್ತೋಗ್ಲಿ, ಇವರು ಇರೋ ಒಂದು 5 ವರ್ಷ ಅಧಿಕಾರಕ್ಕಾಗಿ ದೇಶವೇ ಹಾಳಾಗೋದ್ರೂ ಪರವಾಗಿಲ್ಲ ಅಂತನೋ ಈ ಸ್ವಾರ್ಥ ಪಾಲಿಟಿಕ್ಸ್ ಏನಿದೆ, ಇದಕ್ಕೆ ಧಿಕ್ಕಾರವನ್ನು ಹೇಳ್ತೀನಿ ನಾನು. ಬಟ್ ದೇಶದ ಭದ್ರತೆಯ ವಿಚಾರ ಅಂತ ಬಂದಾಗ ಅಥವಾ ಮುಂದಿನ ಭವಿಷ್ಯದ ವಿಚಾರ ಅಂತ ಬಂದಾಗ ಇದು ಭಾರಿ ಆತಂಕಕಾರಿ ಬೆಳವಣಿಗೆ ಅಂತ ಖಂಡಿತವಾಗಿ ಆತಂಕಕಾರಿ ಬೆಳವಣಿಗೆ. ಏಕೆಂದ್ರೆ ಇದನ್ನ ಒಂಥರ ಇಂಟೆಲೆಕ್ಚುಯಲ್ ಅಟ್ರಾಸಿಟಿ ಅಂತ ಹೇಳ್ಬೋದು. ಈ ರೀತಿಯ ಮನಸ್ಥಿತಿಗಳೇ ಧರ್ಮ ಸಂಘರ್ಷಕ್ಕೆ ಕಾರಣ ಆಗ್ತಾ ಇದೆ ಅಂತ ನಿಮ್ಗೆ ಅನ್ಸುತ್ತಾ? ಧರ್ಮ ಅಂದ್ರೆ ಎಲ್ಲವನ್ನೂ ಚೆನ್ನಾಗಿ ಹಿಡಿದಿಡುವಂತ ಒಂದು ಇಕೋಸಿಸ್ಟಮ್. ಸೊ ಅಲ್ಲಿ ಸಂಘರ್ಷ ಬರಕ್ಕಾಗದೆ ಸಾಧ್ಯವೇ ಇಲ್ಲ. ಮತ ಇದ್ದಾಗ ಸಂಘರ್ಷ, ಆ ಮತಕ್ಕೂ ಸಂಘರ್ಷ ಬರಲ್ಲ ಯಾವಾಗ ಮತ ಧರ್ಮಕ್ಕೆ ಅನುಗುಣವಾಗಿರುತ್ತೋ. ಧರ್ಮಕ್ಕೆ ತಗೊಂಡ್ಬಂದು ಧರ್ಮ ಸಂಘರ್ಷ ಅಂತಾನೆ ಮಾಡ್ತಾರೆ. ಅದೇ ಬಳಸ್ಬಿಡ್ತಾರೆ ಪದಗಳನ್ನ. ಅದೇ ನಾನು ಹೇಳ್ತಿರೋದು, ನಮ್ಮ ಸಂಸ್ಕೃತ ಪದವನ್ನು ಹೆಂಗಾರು ತಗೊಂಡು ಯದ್ವಾ ತದ್ವಾ ಬಳಸ್ಬಿಡೋದು. ಧರ್ಮಾತೀತ, ಧರ್ಮ ಸಂಘರ್ಷ. ಧರ್ಮದಲ್ಲಿ ಸಂಘರ್ಷ ಹೆಂಗಿರುತ್ತೆ? ಮತ ಸಂಘರ್ಷ ಅದು. ಮತ ಅಂದ್ರೆ ಏನೋ ಅಭಿಪ್ರಾಯ, ಕೆಲವ್ರು ಒಪ್ತಾರೆ, ಕೆಲವ್ರು ಒಪ್ಪಲ್ಲ. ನನ್ನ ಮತಗುರು ನಂಗೆ ದೊಡ್ಡವ್ರು ಅಷ್ಟೇ. ಮತದೊಳಗೂ ಮತಗಳಿರುತ್ತೆ. ಮತಕ್ಕೂ ಏನ್ ವ್ಯತ್ಯಾಸ? ಧರ್ಮಕ್ಕೂ ಮತಕ್ಕೂ ಅದೇ ಹೇಳ್ತಾ ಇರೋದು. ಧರ್ಮ ಅಂದ್ರೆ ಧಾರಣಾತ್ ಧರ್ಮ ಇತ್ಯಾಹುಹು. ಎಲ್ಲ ಮತಗಳನ್ನ, ಎಲ್ಲರನ್ನು, ಇಡೀ ಸಮಷ್ಟಿಯನ್ನ ಜೊತೆಗೆ ಮುನ್ನಡೆಸ್ಕೊಂಡು ಹೋಗೋ ವ್ಯವಸ್ಥೆಯನ್ನ ಧರ್ಮ ಅಂತ ಕರೆದ್ರು. ರಾಜಧರ್ಮ, ಪ್ರಜಾಧರ್ಮ, ಸಮಷ್ಟಿ ಧರ್ಮ, ಹಾಗೆ ಮಾತೃಧರ್ಮ, ಪಿತೃಧರ್ಮ, ಶಿಕ್ಷಕ ಧರ್ಮ, ವಿದ್ಯಾಧರ್ಮ, ಇದೆಲ್ಲ ಧರ್ಮಗಳು. ಮತ ಅಂದ್ರೆ ಏನು? ನನ್ನ ಅಭಿಪ್ರಾಯ. ಈಗ ಯಾರೋ ಒಬ್ರು ಬಂದ್ರು, ಜೀಸಸ್ ಅವ್ರದ್ದೊಂದು ಮತ ಬಂತು, ಅಭಿಪ್ರಾಯ, ಅದೊಂದು ಮತ. ಇಸ್ಲಾಂ ಒಂದು ಮತ, ಜೈನ ಒಂದು ಮತ, ಬೌದ್ಧ ಒಂದು ಮತ, ಹಾಗೆ ಶಾಕ್ತ ಮತ, ಶೈವ ಮತ, ವೈಷ್ಣವ ಮತ, ದರ್ಶನಗಳಿವೆ ನಮ್ಮಲ್ಲಿ. ಟ್ರೈಬಲ್ಸಲ್ಲಿ ಎಷ್ಟೋ ಮತಗಳಿವೆ. ನೋ ಪ್ರಾಬ್ಲಮ್. ನಾವೆಲ್ಲರೂ ಕೂಡ ನಮ್ಮದನ್ನು ಫಾಲೋ ಮಾಡೋಣ. ಈಗ ನನಗೆ ಚಿಕ್ಕಪ್ಪನ ಮೇಲೂ ಪ್ರೀತಿ, ದೊಡ್ಡಮ್ಮನ ಮೇಲೂ ಪ್ರೀತಿ, ಸೋದರತ್ತೆ ಮೇಲೂ ಪ್ರೀತಿ, ಪಕ್ಕದ ಮನೆ ಆಂಟಿ ಮೇಲೂ ಪ್ರೀತಿ. ಆದರೆ ಎಲ್ಲರಿಗಿಂತ ನನಗೆ ಶ್ರೇಷ್ಠ ಯಾರು? ನನ್ನ ಹೆತ್ತ ತಾಯಿ ಅಲ್ವಾ? ಹಾಗೆ ನನ್ನ ಕುಲ ನನಗೆ ಮುಖ್ಯ, ನನ್ನ ಕುಲ ನನಗೆ ಸರ್ವಶ್ರೇಷ್ಠ. ಎಲ್ಲ ಕುಲದ ಬಗ್ಗೆ ನಂಗೆ ಗೌರವ ಇದೆ. ಈ ರೀತಿ ಬದುಕುವಂಥದ್ದು ಸನಾತನ ಧರ್ಮದ ಒಂದು, ಅದಕ್ಕೆ ಧರ್ಮ ಅಂತ ಅದನ್ನು ಕರೆದ್ರು. ಯೋ ಧರ್ಮ ಬಾಧತೆ ಧರ್ಮಂ ನಸ ಧರ್ಮ ಕುಧರ್ಮಕಃ ಅಂತ ಹೇಳ್ತಾರೆ. ಯಾವ ಮತ, ಇಲ್ಲಿ ಧರ್ಮ ಅಂದರೆ ಯಾವ ಮತ ಧರ್ಮಕ್ಕೆ ಪೂರಕವಾಗಿರುತ್ತೋ ಅದನ್ನು ಕೂಡ ಧರ್ಮ ಅಂತ ಕರೀತಾರೆ. ಯಾವ ಮತ ಧರ್ಮಕ್ಕೆ ಬಾಧಕವಾಗಿರುತ್ತೋ ಅದು ಕುಧರ್ಮ ಅಂತ ಕರೀತಾರೆ. ಅದು ಮತ, ಆ ಮತ ತುಂಬ ಕೆಟ್ಟದು. ಅಂಥ ಮತಗಳಿಂದ ಸಮಸ್ಯೆ ಆಗ್ತಾ ಇವೆ. ನಾನೇ ಶ್ರೇಷ್ಠ, ನಾನೊಬ್ಬನೇ ಬದುಕಬೇಕು, ನೀನು ನನ್ನ ಒಪ್ಕೋ, ನಾನು ಹೆಂಗಾರು ಮಾಡಿ ನೀನು ಮತಾಂತರ ಮಾಡಿಬಿಡ್ತೀನಿ, ಇದರ ಸಾಯಿಸ್ಬಿಡ್ತೀನಿ, ಈ ಥರದ ಭಾವನೆ ಇರುವಂಥ ಪೈಶಾಚಿಕ ಮನೋಭಾವದ ಮತಗಳಿಂದ ಸಮಸ್ಯೆ ಆಗಿರೋದೇ ಹೊರತು ನಾನು ನನ್ನ ಪಾಡಿಗಿರ್ತೀನಿ, ನೀನು ನಿನ್ನ ಪಾಡಿಗಿರೋ, ನಿಮ್ಮನೆ ಹೋಳಿಗೆ ನಾನು ತಿಂತೀನಿ, ನಮ್ಮನೆ ಲಡ್ಡು ನೀನು ತಿನ್ನು ಅನ್ನುವಾಗ ಯಾವ ಸಮಸ್ಯೆ ಆಗಲ್ಲ. ಈ ಕಲನೈಸರ್ಸ್ ಆಚೆಯಿಂದ ಬಂದ್ರಲ್ಲ, ಆಕ್ರಮಣಕಾರರು ತನ್ನಂಥ ಮತಗಳಿಂದಲೇ ಈ ಸಮಸ್ಯೆ ಜಾಸ್ತಿ ಆಗಿರೋದು. ತತ್ಪೂರ್ವದಲ್ಲಿ ಸಣ್ಣ ಪುಟ್ಟ ಜಗಳ ಮಾಡ್ಕೊಂಡು ಗುರಾಯಿಸ್ಕೊಂಡು ಹಾಗೆ ಅಡ್ಜಸ್ಟ್ ಮಾಡ್ಕೊಂಡಿದ್ವಿ. ಆಚೆಯಿಂದ ಯಾವಾಗ ಇದು ಪರಕೀಯ ಹಸ್ತಕ್ಷೇಪವಾಯಿತೋ, ಅವ್ರು ನಮ್ಮನ್ನು ನೋಡಿ ಫುಲ್ ಬಗ್ಗಡಗೊಳಿಸಿ, ನಮ್ಮನ್ನೆಲ್ಲ ಭೇದಗೊಳಿಸಿ, ಮುರಿದು ಡಿವೈಡ್ ಆ್ಯಂಡ್ ರೂಲ್ ಮಾಡಿ, ಅದನ್ನು ಇವತ್ತಿನ ಪಾರ್ಟಿಗಳು ಚೆನ್ನಾಗಿ ಬಳಸ್ಕೊಂಡು ನಮ್ಮನ್ನು ಇನ್ನೂ ಡಿವೈಡ್ ಮಾಡ್ತಾನೇ ಇದ್ದಾರೆ. ಏನೋ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂದ್ಕೊಂಡು ಡಿವೈಡ್ ಮಾಡ್ತಾನೇ ಇದ್ದಾರೆ. ಹಾಗಾಗಿ ಧರ್ಮಕ್ಕೆ ನಾವು ನಿಷ್ಠವಾಗಿ, ನಮ್ಮ ಮತವು ಧರ್ಮಕ್ಕೆ ನಿಷ್ಠವಾಗಿದ್ದರೆ ಎಲ್ಲ ಮತಗಳನ್ನು ಗೌರವಿಸ್ತೀವಿ. ಧರ್ಮವನ್ನು ಬಿಟ್ಟು ನಾನು ಸಾಯಿಸ್ತೀನಿ, ಕೊಲ್ತೀನಿ, ಕೊಚ್ತೀನಿ, ಏನು ಬೇಕಾದ್ರೂ ಮಾಡ್ತೀನಿ, ನನ್ನ ಮತ ನಂಗೆ ಶ್ರೇಷ್ಠ ಅಂತ ಹೇಳಿದ್ರೆ ಅದು ತುಂಬ ಡೇಂಜರಸ್ಸು. ಅವರೂ ನಾಶವಾಗ್ತಾರೆ, ಅವರಿಂದ ಜಗತ್ತಿಗೂ ತುಂಬ ತೊಂದರೆ ಆಗುತ್ತೆ.